ಸರ್ಕಾರಿ ರಾಜಕಾರಣ ಇಷ್ಟು ನಾನು ಹೇಳಿದೆಲ್ಲ, ಈ ರಾಜ್ಯವನ್ನ ಇಷ್ಟೊಂದು ಕಲುಷಿತ, ಇಷ್ಟೊಂದು ವ್ಯವಸ್ಥೆಗಳನ್ನ, ಭ್ರಷ್ಟಾಚಾರವನ್ನ ಇವತ್ತು ಮಾಡ್ಲಿಕ್ಕೆ ಹಚ್ಚಿದ್ದವರೇ ಭಾರತೀಯ ಜನತಾ ಪಕ್ಷ. ಯಾವತ್ತು ಜನಾರ್ದನ್ ರೆಡ್ಡಿ ಅವರು ಈ ರಾಜಕಾರಣಕ್ಕೆ ಬಂದ್ರು, ಉದ್ಯೋಗ ಬಿಟ್ಟು ಅಲ್ಲಿಂದ ಈ ದೇಶದಾಗ, ಈ ರಾಜ್ಯದೊಳಗ ಇವತ್ತು ಭ್ರಷ್ಟಾಚಾರ, ಈ ದುಡ್ಡಿನ ಆವಿಷ್ಯ, ಮತದಾರರ ಮೇಲೆ 2004ರಲ್ಲಿ ಆಗಿದ್ದೇನೆ ಈ ರಾಜ್ಯದಲ್ಲಿ. ಬಿಜೆಪಿ ಅಷ್ಟೊಂದು ಸೀಟ್ ಗೆಲ್ಲಕ್ ಕಾರಣ ಇದ ಮಿಸ್ಟರ್ ಜನಾರ್ದನ್ ರೆಡ್ಡಿ ಉತ್ತರ ಕರ್ನಾಟಕದ ಹಾಳು ಮಾಡಿ, ಅಲ್ಲಿ ಮೈನಿಂಗ್ ಕಳ್ಳ ಮಣ್ಣನ್ನು ಕಳುವು ಮಾಡೋದು, ದುಡ್ಡು ಕೊಟ್ಟು ರಾಜಕಾರಣ ಮಾಡಿ, ಗುಂಡಾಗಿರಿ ಮಾಡಿ, ಆಂಧ್ರ ಪೊಲಿಟಿಕ್ಸ್ ತಗೊಂಡು ನಮ್ಮ ರಾಜ್ಯದಲ್ಲಿ ಸೇರಿಸಿಕೊಂಡು ಈ ಬಂದೂಕ್ ಇಟ್ಕೊಂಡು ಇವ್ರು ಕೆಲಸ ಮಾಡ್ಯಾರ. ಇವ್ರು ಮಂತ್ರಿ ಆಗಿದ್ದಾಗ ಮಿಸ್ಟರ್ ಜನಾರ್ದನ್ ರೆಡ್ಡಿ ಇವ್ರೇನು ಯಾವ್ದೋ ಮೈನಿಂಗ್ ಇತ್ತಲ್ರಿ, ಇವರು ಉಗ್ಲಾಪುರಮ್ಮ ಯಾವ್ದೋ ಒಂದು ಏನ್ ಮಾಡಿದ್ರು, ದೇವಸ್ಥಾನ ಹೊಡೆದ್ರು, ಆ ಪಾಪನ ಹತ್ತಿತ್ತು ಅವ್ರಿಗೆ. ಗಡಿಯಲ್ಲಿ ಸುಂಕಲಮ್ಮ ದೇವಸ್ಥಾನ ಹೊಡೆದು ಅದ್ರ ಪಾಪನ ಇವತ್ತು ಹತ್ತಿತ್ತು. ಆ ಗುಂಡಾಗಿರಿ, ಆ ವ್ಯವಸ್ಥೆಯನ್ನು ತಂದವರು ನಮ್ಮ ರಾಜ್ಯಕ್ಕೆ ಅದು ಜನಾರ್ದನ್ ರೆಡ್ಡಿ ಕುಟುಂಬನ. ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಇವರೇ. ನಮ್ಮ ರಾಜ್ಯದಲ್ಲಿ ಈ ಪದ್ಧತಿ ಇಲ್ಲ. ಶಾಂತಿಯುತವಾದ ರಾಜ್ಯ ಇದು, ಸರ್ವ ಜನಾಂಗದ ಶಾಂತಿಯ ತೋಟ ಅನಿಸಿಕೊಂಡಿದ್ದಂತ ರಾಜ್ಯ ಇದು. ಇವ್ರೇನು ಹೊಕ್ಕರು ಆಂಧ್ರ ಅವರೇ ತಂದಿಟ್ಟು ಅವ್ರು ಮಾಡಿದ್ದೆ ಅವರು ಅನ್ಭವಿಸ್ಕೊತ. ಅದೇ ಅಂತಾರಲ್ಲ, ಅತ್ತಿಗೊಂದು ಕಾಲ ಇದ್ದು ಸೊಸಿಗೊಂದು ಕಾಲ ಅಂತ. ಹಂಗೆ ಕಾಲ ತಕ್ಕ ನಡಿಬೇಕು, ನಡೀಬೇಕು.